ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಾರಾಹಿ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಬುಧವಾರಕ್ಕೆ ತುಂಬ ವಿಶೇಷತೆ ಇದೆ ಸ್ನೇಹಿತರೆ. ನಾವು ಏನು ಅಂದ್ಕೊಳ್ತೀವಿ, ಗಣಪತಿ ಸ್ವಾಮಿಯನ್ನು ಪೂಜಿಸುವಂಥದ್ದು. ಅದರ ಜೊತೆ ಬುಧಕಾರಕ ಬುಧನ ಆಶೀರ್ವಾದ ಅನ್ನೋದು ಬಹಳ ಮುಖ್ಯವಾಗಿರುತ್ತೆ. ಬುಧನು ಯಾರ ಒಂದು ರಾಶಿಯಲ್ಲಿ ಗಟ್ಟಿಯಾಗಿರ್ತಾನೆ ನೋಡಿ, ಅವ್ರಿಗೆ ವಾಕ್ಚಾತುರ್ಯ, ಬುದ್ಧಿ, ಜ್ಞಾನ, ಅವ್ರಿಗೆ ಬೇಕಾದಷ್ಟು ಸಂಪಾದನೆ ಮಾಡ್ಕೊಂಡಿರ್ತಾರೆ. ಮಾತು ಅನ್ನುವಂಥದ್ದು ಬಹಳ ಮುಖ್ಯ. ಮಾತೇ ಮಾಣಿಕ್ಯ ಅಂತ ದೊಡ್ಡವರು ಅಷ್ಟಿಲ್ದಿರ ಹೇಳ್ತಾರ. ಎಲ್ಲಿ ನಾವು ಎಷ್ಟು ಮಾತಾಡಬೇಕು, ಯಾವ ರೀತಿ ಮಾತಾಡಬೇಕು, ಯಾವಾಗ ಮಾತಾಡಬೇಕು, ಇದನ್ನು ನಾವು ಅರ್ಥ ಮಾಡಿಕೊಂಡ್ರೆ ಮಾತ್ರ ಜೀವನದಲ್ಲಿ ಸೋಲು ಅನ್ನೋದು ಇರೋದಿಲ್ಲ. ನಾವು ಬುಧನನ್ನು ನಮ್ಮ ರಾಶಿಯಲ್ಲಿ ನಮ್ಮ ಒಂದು ಇದರಲ್ಲಿ ಗಟ್ಟಿ ಮಾಡ್ಕೊಳ್ಳೋದಕ್ಕೆ ಬುಧವಾರದ ದಿನ ತಪ್ಪದೆ ಈ ಸಣ್ಣ ಪರಿಹಾರಗಳನ್ನು ಮಾಡ್ಕೊಳ್ಳಿ. ಹೆಸರು ಕಾಳನ್ನು ನೀವು ನೆನೆಸಿದ್ದೆ ಒಂದು ದಿನ ಮುಂಚೆ ಒಂದು ಮುಷ್ಟಿಯಷ್ಟು ನೆನೆಸಿದ್ರೆ ಸಾಕು. ಪಕ್ಷಿಗಳಿಗೆ ನೀವು ಕೊಡ್ತಾ ಬಂದಾಗ ನೀವು ಮನೆ ಕಟ್ಟೋದು ನಿಂತೋಗಿದ್ರು ಮನೆ ಕಟ್ಟಬಹುದು. ಹಾಗೂ ನೀವು ಒಡವೆ ತಗೊಳ್ಬೇಕು ಅಂದ್ರೂ ದೊಡ್ಡ ದೊಡ್ಡ ಕೋರಿಕೆಗಳು, ಕಾರ್ಯಗಳು ಮಾಡಬೇಕು ಅಂತ ಹೇಳಿದ್ರೆ ನಿರ್ವಿಘ್ನವಾಗಿ ಸರಾಗವಾಗಿ ನಡೆಯುತ್ತೆ. ಹೆಸರು ಕಾಳು ಅನ್ನುವಂಥದ್ದು ನಮ್ಮ ಕೆಲಸಗಳನ್ನು ಸರಾಗವಾಗಿ ಮಾಡುತ್ತೆ. ಗಣಪತಿ ಸ್ವಾಮಿ ಯಾವಾಗಲೂ ವಿಘ್ನ ವಿನಾಶಕ. ನಮ್ಮ ಕೆಲಸಗಳಲ್ಲಿ ವಿಘ್ನ ಬರದೇ ಇರುವಂತೆ ನೋಡ್ಕೊಳ್ತಾನೆ ಭಗವಂತನು. ಅದಕ್ಕೋಸ್ಕರ ಈ ದಿನ ನೀವು ಈ ಸಣ್ಣ ಪರಿಹಾರಗಳನ್ನು ಮಾಡ್ಕೊಳ್ಳಿ. ಗಣಪತಿ ಸ್ವಾಮಿಗೆ ಬುಧವಾರದ ದಿನಗಳಲ್ಲಿ ನಿಮ್ಮ ಮನೆಯಲ್ಲಿ ಓದುವಂಥ ಮಕ್ಕಳಿದ್ದರೆ, ಕಾಲೇಜ್ಗೆ ಹೋಗುವಂಥ ಮಕ್ಕಳಾಗಿದ್ದರೂ ಪರವಾಗಿಲ್ಲ, ಅವ್ರ ಕೈಯಲ್ಲಿ ಪೂಜೆ ಮಾಡಿಸಿ ಗರಿಕೆಯನ್ನು ಇಡಿಸಿ. ಯಾಕಂದರೆ ಈಗಿನ ಒಂದು ಕಾಲಮಾನದಲ್ಲಿ ನಾವು ನೋಡ್ತಾ ಇದ್ದಾಗ ಸೊಸೈಟಿಯಲ್ಲಿ ಸಂಬಂಧಗಳು ಮತ್ತು ಯಾವುದೋ ರೀತಿಯಲ್ಲಿ ಆಲೋಚನೆಗಳು ಇದೆಲ್ಲವೂ ನೋಡ್ತಾ ಇದ್ದರೆ ಒಂದು ರೀತಿಯಲ್ಲಿ ಮಕ್ಕಳನ್ನ ನಾವು ಎಲ್ಲಿ ಯಾವ ರೀತಿ ಬೆಳೆಸ್ತಾ ಇದ್ದೀವಿ ಅನ್ನುವಂಥ ಒಂದು ಭಯ ಕೂಡ ಪೇರೆಂಟ್ಸ್ಗಿರುತ್ತೆ. ಅದಕ್ಕೆ ಒಳ್ಳೆ ಬುದ್ಧಿ, ಜ್ಞಾನ ಎಲ್ಲವನ್ನು ಕೂಡ ಸಂಪಾದನೆ ಮಾಡ್ಕೊಳ್ಳೋದಕ್ಕೆ ಗಣಪತಿ ಸ್ವಾಮಿಗೆ ನಾವು ಪುಟ್ಟದಾಗಿ ಮಕ್ಕಳ ಕೈಯಲ್ಲಿ ಈ ರೀತಿ ಪೂಜೆ ಮಾಡಿಸೋದ್ರಿಂದ ಒಳ್ಳೆ ಬುದ್ಧಿ, ಜ್ಞಾನ, ಆರೋಗ್ಯ ಎಲ್ಲವೂ ಕೂಡ ವೃದ್ಧಿಯಾಗುತ್ತೆ ಸ್ನೇಹಿತರೆ. ಮಾಡಿಸಿ ಗರಿಕೆಯನ್ನು ಇಟ್ಟು, ಹಾಗೆ ಇನ್ನೂ ಮುಖ್ಯವಾಗಿ ಹೇಳಬೇಕು ಅಂದರೆ ಬಿಳಿ ಎಕ್ಕದ ಹೂಗಳು ಬರುತ್ತಲ್ವ, ಅದನ್ನು ಮಾಲೆ ಮಾಡಿ ನಾವು ಭಗವಂತನಿಗೆ, ಗಣಪತಿ ಸ್ವಾಮಿಗೆ ಅರ್ಪಿಸೋದ್ರಿಂದ ಇಷ್ಟಾರ್ಥಗಳು ನೆರವೇರುತ್ತೆ ಹಾಗೂ ಕೆಲಸಗಳು ಸರಾಗವಾಗಿ ನಡೆಯುತ್ತೆ. ಇನ್ನು ಈ ಪರಿಹಾರವನ್ನು ಬಂದು ನೀವು ತುಳಸಿ ಗಿಡದ ಹತ್ತಿರ ಮಾಡಿಕೊಳ್ಳುವಂಥದ್ದು. ತುಳಸಿ ಗಿಡ ಅನ್ನುವಂಥದ್ದು ಶ್ರೀ ಮಹಾಲಕ್ಷ್ಮಿ, ನಮ್ಮ ಮನೆಗೆ ಕಷ್ಟಗಳು ಬರದೇ ಇರುವಂತೆ ಕಾಪಾಡುವಂಥದ್ದು. ನೆಗೆಟಿವ್ ಎನರ್ಜಿಯನ್ನು ಹೊರಗಡೆಯಿಂದ ಏನಾದರೂ ಮನೆ ಒಳಗಡೆ ಬರಬೇಕು ಅಂತ ಅದು ಕಾದುಕೊಂಡಿದ್ರು ಕೂಡ ಅದನ್ನು ಅಲ್ಲೇ ತಡೆದು ನಿಲ್ಲಿಸುವಂಥ ಶಕ್ತಿ ತುಳಸಿ ಗಿಡಕ್ಕೆ ಇರೋದರಿಂದ ತುಳಸಿ ಗಿಡವನ್ನು ನಾವು ಯಾವಾಗಲೂ ಕೂಡ ನಮ್ಮ ತಾಯಿಯ ರೀತಿಯಲ್ಲಿ ನಮ್ಮ ಸಮಸ್ಯೆಗಳಾಗಿರಬಹುದು, ನಮ್ಮ ಸಂತೋಷ ಆಗಿರಬಹುದು, ಏನೇ ಆಗಿದ್ರೂ ಕೂಡ ಕುತ್ಕೊಂಡು ಒಂದು 2 ನಿಮಿಷ ನಾವು ತುಳಸಿ ಗಿಡದ ಹತ್ರ ಮಾತಾಡಿದಾಗ ಆಲಿಸುತ್ತೆ ಸ್ನೇಹಿತರೆ. ಅದಕ್ಕೆ ತುಳಸಿ ಗಿಡಕ್ಕೆ ಯಾವಾಗಲೂ ಅಷ್ಟೇ ನಾವು ಬೆಳಗ್ಗೆ ಟೈಮು ಪೂಜೆ ಮಾಡಿ ಹೋಗೋದಕ್ಕಾಗೋದಿಲ್ಲ, ಡ್ಯೂಟಿಗೆ ಹೋಗ್ತಾ ಇರ್ತೀವಿ, ನಾವು ಹಿಂಗೆ ಇನ್ಕಂಪ್ಲೀಟು ಅಂತ ಒಂಥರ ಬೇಸರ ಆಗ್ತಾ ಇರುತ್ತೆ ಎಷ್ಟೋ ಜನಕ್ಕೆ. ಪೂಜೆ ಮಾಡಿದಷ್ಟೇ ಪುಣ್ಯ ಫಲ ಅನ್ನೋದು ಸಿಗಬೇಕು ಅಂದರೆ ನಿಮ್ಮ ಮನೆಯ ಮುಂದೆ ಇರುವ ತುಳಸಿ ಗಿಡಕ್ಕೆ ಪ್ರತಿನಿತ್ಯ ಒಂದು ಚೊಂಬು, ತಾಮ್ರದ ಚೊಂಬಲ್ಲಿ ನೀರನ್ನು ತುಂಬಿಸಿ ಹಾಕಿ ಹೋಗಿ ನೋಡಿ ನಿಮ್ಮ ಇಷ್ಟಾರ್ಥಗಳು ಯಾವ ರೀತಿ ನೆರವೇರುತ್ತೆ ಅಂತಂದ್ಬಿಟ್ಟು. ಯಾಕಂದರೆ ನಾವು ಭಾನುವಾರ, ಏಕಾದಶಿ ಈ 2 ದಿನಗಳನ್ನು ಬಿಟ್ಟು ಇನ್ನು ಎಲ್ಲ ದಿನಗಳಲ್ಲೂ ಕೂಡ ತುಳಸಿ ಗಿಡಕ್ಕೆ ನೀರನ್ನು ಅರ್ಪಿಸೋದ್ರಿಂದ ನಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ. ಎಷ್ಟೋ ಜನಕ್ಕೆ ಮದುವೆ ಆಗಿರೋದಿಲ್ಲ, ಎಷ್ಟೋ ಜನಕ್ಕೆ ದಂಪತಿಗಳಿಗೆ ಮಕ್ಕಳಾಗಿರೋದಿಲ್ಲ, ತುಂಬ ಹಾಸ್ಪಿಟ್ಲ್ ನೋಡಿಸಿರ್ತಾರೆ, ಬೇಕಾದ ಜಾಗದಲ್ಲಿ ಓಡಾಡಿರ್ತಾರೆ, ಆದರೂ ಕೂಡ ಯಾಕೋ ನಮಗೆ ಭಗವಂತನ ಆಶೀರ್ವಾದ ಇಲ್ಲ ಅಂತ ಹೇಳುವಂಥವರು ತಪ್ಪದೆ ತುಳಸಿ ಗಿಡದ ಹತ್ತಿರ ಕೆಲವು ಪರಿಹಾರಗಳನ್ನು ಮಾಡಿಕೊಂಡು ತುಪ್ಪದ ದೀಪಾರಾಧನೆ ಮಾಡೋದ್ರಿಂದ ಹಾಗೂ ಈಗ ತಿಳಿಸುವಂಥ ಈ ಪರಿಹಾರವನ್ನು ಕೂಡ ಒಂದಷ್ಟು ವಾರಗಳು, 3-5 ವಾರಗಳು ಮಾಡ್ಕೊಳ್ಳೋದ್ರಿಂದ ನಮ್ಮ ಕಷ್ಟಗಳು ಕರಗೋಗುತ್ತೆ ಸ್ನೇಹಿತರೆ. ಬೆಟ್ಟದಂಗೆ ಇದೆ ಕಷ್ಟಗಳು ಅಂತ ಹೇಳಿದ್ರೆ ಕರ್ಪೂರದಂಗೆ ಕರಗೋಗುತ್ತೆ. ಯಾಕಂದರೆ
ನಾವು ನೋಡುವಂಥ ದೃಷ್ಟಿಕೋನದಲ್ಲೇ ನಮ್ಮ ಸಮಸ್ಯೆಗಳು ಇರುತ್ತೆ ಅಂತ ಹೇಳ್ತೀನಿ. ಭಗವಂತನ ಆಶೀರ್ವಾದ ಇದ್ದಾಗ ಯಾವುದೇ ರೀತಿಯ ಕಷ್ಟಗಳು ಬಂದರೂ ಕೂಡ ಅದು ಕಷ್ಟ ಅಂತಲೇ ಅನ್ನಿಸ್ಕೊಳ್ಳೋದಿಲ್ಲ. ಈ ಪರಿಹಾರವನ್ನು ನಂಬಿಕೆಯಿಂದ ನೀವು ಮಾಡ್ಕೊಳ್ಳಿ. ತುಳಸಿ ಗಿಡದ ಹತ್ತಿರ ಶುದ್ಧವಾದಂಥ ಗಾಳಿ ಅನ್ನುವಂಥದ್ದು ಸಿಗುತ್ತೆ. ಅದಕ್ಕೆ ಪ್ರತಿಯೊಬ್ಬರು ಕೂಡ ತುಳಸಿ ಗಿಡವನ್ನು ಮನೆಯ ಮುಂದೆ ನೀವು ನೆಟ್ಕೊಳ್ಳಿ. ಹಾಗೂ ಆರೋಗ್ಯವರ್ಧಕವಾಗಿ ನಮಗೆ ತುಂಬ ಲಾಭದಾಯಕವಾಗಿರುವಂಥದ್ದು ಪ್ರಯೋಜನಗಳು ಇದರಲ್ಲಿ ಯಥೇಚ್ಛವಾಗಿ ಸಿಗೋದ್ರಿಂದ ನಾವು ತುಳಸಿ ಗಿಡವನ್ನು ನೆಟ್ಕೊಳ್ಬೇಕು. ಹಾಗೂ ಇದರಲ್ಲಿ ಸಿಗುವಂಥ ಗಾಳಿ ಇರುತ್ತೆ ನೋಡಿ, ನಮ್ಮ ಆಲೋಚನೆಗಳು ನಮ್ಮ ಆರೋಗ್ಯ ಇನ್ನಷ್ಟು ಉತ್ತಮವಾಗುವಂತೆ ಮಾಡುತ್ತೆ. ಈ ಗಾಳಿ ಬಂದು ಯಾವಾಗಲೂ ಅಷ್ಟೇ ದಿನದಲ್ಲಿ 24 ಗಂಟೆಗಳು ಕೂಡ ನಮಗೆ ಒಂದು ಶುದ್ಧವಾದಂಥದ್ದು ಸಿಗಬೇಕು ಅಂದರೆ 22 ಗಂಟೆಗಳು ಕೂಡ ಇದರಲ್ಲಿ ನಮಗೆ ಒಳ್ಳೆ ರೀತಿಯಲ್ಲಿ ಆಕ್ಸಿಜನ್ ಅನ್ನುವಂಥದ್ದು ಸಿಗುತ್ತೆ. ಅದಕ್ಕೆ ಗಾಳಿ ಕೂಡ ಶುದ್ಧವಾಗಿ ಇರಬೇಕು ಅನ್ನೋದಕ್ಕೂ ಕೂಡ ನೀವು ಇದನ್ನು ಮನೆ ಮುಂದೆ ನೆಟ್ಕೊಳ್ಳಿ. ಹಾಗೂ ಪರಿಹಾರಕ್ಕೆ ಅಂತ ಇನ್ನೊಂದು ಇಟ್ಟಿರ್ತೀವಲ್ವ, ಪ್ರತಿನಿತ್ಯ 2 ಎಲೆಗಳನ್ನು ತುಳಸಿ ಎಲೆಗಳನ್ನು ತಿನ್ನೋದ್ರಿಂದ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಇನ್ನು ಮುಖ್ಯವಾಗಿ ಈ ಪರಿಹಾರವನ್ನು ಸಂಜೆ ನೀವು ಈ ಗೋಧೂಳಿ ಸಮಯದಲ್ಲಿ ಮಾಡ್ಕೊಳ್ಳೋದ್ರಿಂದ ಬೇಗ ಇಷ್ಟಾರ್ಥಗಳು ನೆರವೇರುತ್ತೆ. ಗಾಜಿನ ಲೋಟ ತಗೊಳ್ಬೇಕು, ಶುದ್ಧವಾದಂಥ ನೀರನ್ನು ಇದಕ್ಕೆ ನಾವು ಹಾಕ್ಕೊಳ್ಬೇಕು. ಅದರ ಜೊತೆ ಬುಧವಾರ ನಮಗೆ ಅಷ್ಟಮಿ ಕೂಡ ಇರೋದ್ರಿಂದ ಈ ಕುಂಕುಮದ ಪರಿಹಾರವನ್ನು ಮಾಡ್ಕೊಳ್ಳಿ. ಗಾಜಿನ ಲೋಟಕ್ಕೆ ಶುದ್ಧವಾದಂಥ ನೀರನ್ನು ಹಾಕಿ ಸ್ವಲ್ಪ 1 ಸ್ಪೂನಷ್ಟು ಕುಂಕುಮ ಹಾಕಬೇಕು. ಕುಂಕುಮ ದುರ್ಗಾದೇವಿಗೆ ಇಷ್ಟವಾಗುವಂಥದ್ದು, ಲಕ್ಷ್ಮೀದೇವಿಗೆ ಇಷ್ಟವಾಗುವಂಥದ್ದು. ಸ್ವಲ್ಪ ಧನಿಯವನ್ನು ಪುಡಿ ಮಾಡಿ ಇದರಲ್ಲಿ ಹಾಕಬೇಕು. ಇನ್ನು ಸ್ವಲ್ಪ ಸಾಸಿವೆಯನ್ನು ಹಾಕಬೇಕು. ಸಾಸಿವೆ ಅನ್ನುವಂಥದ್ದು ಎಷ್ಟೇ ನರದೃಷ್ಟಿ ಇದ್ದರೂ ಕೂಡ, ಕಣ್ಣು ದೃಷ್ಟಿಗಳು ಬಿದ್ದಿದ್ರೂ ಅದನ್ನು ರಿವರ್ಸ್ ಹೊಡೆಯುವಂಥ ಕೆಲಸ ಇದು ಮಾಡುತ್ತೆ. ಅದಕ್ಕೋಸ್ಕರ ಇದನ್ನು ಹಾಕ್ಕೊಳ್ಬೇಕು. ಹಾಗೆ ನಾವು ಕರ್ಪೂರದ ಪುಡಿಯನ್ನು ಸ್ವಲ್ಪ ಹಾಕ್ಕೊಳ್ಬೇಕು. ಕರ್ಪೂರ ಅನ್ನುವಂಥದ್ದು ಕಷ್ಟಗಳನ್ನು ಕರಗಿಸುತ್ತೆ ಸ್ನೇಹಿತರೆ. ಯಾಕಂದರೆ ಎಷ್ಟೋ ದುಗುಡ ದುಮ್ಮಾನ ನಮ್ಮ ಮನಸ್ಸಲ್ಲಿ ಬಾಧೆ ಕಣ್ಣೀರು ಎಷ್ಟೋ ಇರುತ್ತೆ. ಆಗ ಕರ್ಪೂರ ಅನ್ನುವಂಥದ್ದು ಪರಿಹಾರಕ್ಕೆ ತಗೊಂಡಾಗ ಕರ್ಪೂರ ಎಷ್ಟು ಬೇಗ ಕರಗೋಗುತ್ತೆ ನೋಡಿ, ಅಷ್ಟು ಬೇಗ ಸಮಸ್ಯೆಗಳು ಕೂಡ ಕರಗೋಗುತ್ತೆ. ಅದಕ್ಕೆ ಇಷ್ಟನ್ನು ನಾವು ಮಿಕ್ಸ್ ಮಾಡಿ ಚೆನ್ನಾಗಿ ಇದನ್ನು ತುಳಸಿ ಗಿಡದ ಹತ್ರ ತಗೊಂಡೋಗಿದ್ದೆ ಸ್ವಲ್ಪನೇ ಹಾಕಬೇಕು. ಇದನ್ನೆಲ್ಲವೂ ಕೂಡ ಜಾಸ್ತಿ ಬಳಸೋದಕ್ಕೆ ಹೋಗ್ಬಿಟ್ಟು ಸ್ವಲ್ಪ ಹಾಕಿ ನಾವು ಪ್ರೋಕ್ಷಣೆ ಮಾಡ್ತಾ ನಮ್ಮ ಮನೆಯಲ್ಲಿ ಇರುವಂಥ ದರಿದ್ರವನ್ನು ದೂರ ಮಾಡು, ನಮ್ಮ ಮನೆಯಲ್ಲಿ ಇರುವಂಥ ಕಷ್ಟ ಕಣ್ಣೀರನ್ನು ದೂರ ಮಾಡು ತಾಯಿ, ನಮಗೆ ಎಲ್ಲ ರೀತಿಯಲ್ಲೂ ಕೂಡ ಒಳ್ಳೆಯದಾಗುವಂತೆ ನೀನು ಆಶೀರ್ವಾದ ಮಾಡು ಅಂತಂದ್ಬಿಟ್ಟು ಕೇಳ್ಕೊಳ್ಬೇಕು ಸ್ನೇಹಿತರೆ. ಹಣಕಾಸಿನ ಸಮಸ್ಯೆಗಳು ಜಾಸ್ತಿ ಇದೆ, ಅದನ್ನು ಕೂಡ ನೀಗಿಸಿ ನಮಗೆ ತುಂಬ ಉತ್ತಮವಾದಂಥ ಆದಾಯ ಚೆನ್ನಾಗಾಗುವಂತೆ ನೀನು ಪರಿಹಾರ ನೋಡಿಕೊಡು ಅಂತಂದ್ಬಿಟ್ಟು ನಾವು ಈ ಪರಿಹಾರವನ್ನು ಮಾಡಿ ನೀಟಾಗಿ ಇದ್ರ ಮೇಲೆ ಚೆಲ್ಲಬೇಕು. ಆಮೇಲೆ ನೋಡಿ ಎಷ್ಟು ಒಳ್ಳೆ ಬದಲಾವಣೆ ಅನ್ನೋದಾಗುತ್ತೆ. ಎಲ್ರಿಗೂ ಒಳ್ಳೆಯದಾಗಲಿ.